ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಕನ್ನಡತಿ ಶ್ರುತಿ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋನ ನಾನು ಮಾಡಿ ಹತ್ತತ್ರ 1 ತಿಂಗಳಾಯ್ತು ಅನಿಸುತ್ತೆ. ಸ್ಕೂಲ್ ರೆಗ್ಯುಲರ್ ಕ್ಲಾಸಸ್ ಇದ್ದಾಗ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ತಾಯಂದಿರಿಗೂ ಇರೋದು ಫಸ್ಟ್ ಕೆಲಸ ಅಂತಂದರೆ ಅಡುಗೆ ಮನೆಗೆ ಹೋಗಿ ಮಕ್ಕಳಿಗೆ ತಿಂಡಿ ರೆಡಿ ಮಾಡೋದು. ಇವಾಗ ನಾನು ಕೂಡ ತಿಂಡಿ ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ನಾನು ನಮ್ಮ ಮನೇಲಿ ತಿಂಡಿನ ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ತರಕಾರಿ ಹಾಗೆ ಅವರೆಕಾಳೆಲ್ಲ ಹಾಕಿ ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಹಾಕಿ 2 ಬಿಸಿಯಾದ ನಂತರ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲನೂ ಹಾಕಿ ನಂತರ ರುಬ್ಬಿಟ್ಟಿರೋವಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಈ ಮಸಾಲಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮಸಾಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋವಂತಹ ತರಕಾರಿಗಳು ಹಾಗೆಯೇ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಅರಿಶಿನದ ಪುಡಿ, ಚಕ್ಕೆ ಪುಡಿ, ಕಾಳುಮೆಣಸು ಪುಡಿ, ಧನಿಯಾ ಪುಡಿ, ಲವಂಗದ ಪುಡಿ, ಅಚ್ಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣಗೆ ಹೀಗೆ ಕುದಿ ಬರೋವರೆಗೂ ನಾನಿಲ್ಲಿ ಕುದಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿವಾಗ 1.5 ಲೋಟದಷ್ಟು ತೊಳೆದಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಇದಕ್ಕೆ 3 ಲೋಟದಷ್ಟು ನೀರನ್ನ ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಆ ನಂತರ ವಿಷಲ್ನ ಹಾಕಿಸ್ತೀನಿ. 2 ವಿಷಲ್ ಆದರೆ ಸಾಕು. ನಾನು ಯಾವಾಗಲೂ 2 ವಿಷಲ್ ಅಷ್ಟೇ ಹಾಕ್ಸೋದು. ಇವಾಗ ನೋಡಿ ಒಂದು ಕುದಿ ಬರ್ತಿದೆ. ಈ ಕುದಿ ಬಂದ ಮೇಲೆ ವಿಷಲ್ನ ಕ್ಲೋಸ್ ಮಾಡ್ತೀನಿ. ಯಾವಾಗಲೂ ನಾನು ಹೀಗೇ ಮಾಡೋದು. ಪಲಾವ್ ಎಲ್ಲ ರೆಡಿ ಮಾಡಾದಮೇಲೆ ಲಂಚ್ ಬಾಕ್ಸಿಗೆ ಇವಾಗ ನಾನು ಸ್ನ್ಯಾಕ್ಸ್ಗೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇವತ್ತು ಕಲ್ಲಂಗಡಿ ಹಣ್ಣು ಮತ್ತು ಕಿತ್ತಳೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯಾವ ಹಣ್ಣಿರುತ್ತೆ ಅದನ್ನು ಹಾಕ್ತೀನಿ. ಹಣ್ಣಿಲ್ಲ ಅಂತಂದರೆ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮೊಳಕೆ ಕಾಳು ಈ ರೀತಿ ಬೇರೆ ಏನಾದರೂ ಮಾಡಿ ಹಾಕಿರ್ತೀನಿ. ಇವತ್ತು ಹಣ್ಣಿತ್ತಲ್ವ ಅದಕ್ಕೆ ಹಣ್ಣು ಹಾಕಿದ್ದೀನಿ. ಆಯಾ ಸೀಸನ್ನಲ್ಲಿ ಯಾವ್ಯಾವ ರೀತಿ ಹಣ್ಣುಗಳು ಸಿಗುತ್ತೆ ಆ ರೀತಿ ಹಣ್ಣುಗಳನ್ನ ನಾನು ಮನೆಗೆ ತೊಗೊಂಡು ಬರೋದು. ರೆಗ್ಯುಲರಾಗಿ ಒಂದೇ ಥರ ಹಣ್ಣನ್ನು ತೊಗೊಂಡು ಬಂದೇನು ತಿನ್ನೋದಿಲ್ಲ. ಕಲ್ಲಂಗಡಿ ಹಣ್ಣಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಾಳುಮೆಣಸು ಪುಡಿನ ಹಾಕ್ತಾಯಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಹಾಗೆ ಕಟ್ ಮಾಡಿ ಡೈರೆಕ್ಟಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾಕಂದರೆ ಗಂಟ್ಲು ಕಡಿಯುತ್ತಂತೆ. ಅಂದರೆ ಚೆನ್ನಾಗಿದೆ ಹಣ್ಣು ಅಂತ ಹೇಳಿಬಿಟ್ಟು ನಾವು ಜಾಸ್ತಿ ತಿಂದುಬಿಡ್ತೀವಿ, ಆವಾಗ ಗಂಟ್ಲು ಕರ್ತ ಶುರುವಾಗೋದು, ಆ ಥರ ಎಲ್ಲ ಗಂಟ್ಲು ಕಟ್ಕೊಳ್ಳೋದಾಗುತ್ತೆ. ಅದಕ್ಕೋಸ್ಕರನೇ ಕಾಳುಮೆಣಸು ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ತಿನ್ನೋದು. ಬೆಳಗ್ಗೆ ಎದ್ದು 1 ಲೋಟ ಬಿಸಿನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ಯಾವಾಗಲೂ ಬಿಸಿನೀರೇ. ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಕುಡಿತೀವಿ. ಇವಾಗ ಅವಳು ಕೂಡ ಬ್ರಷ್ ಮಾಡಿ ರೆಡಿಯಾಗಿ ಬಂದಿದ್ದಾಳೆ. ಅವಳಿಗೊಂದು ಲೋಟ, ನಮ್ಮ ಮನೆಯವ್ರಿಗೊಂದು ಲೋಟ ಬಿಸಿನೀರನ್ನ ಇವಾಗ ಕೊಡ್ತಾಯಿದ್ದೀನಿ. ನಾನು ಎದ್ದ ತಕ್ಷಣವೇ ಕುಡಿತೀನಿ. ಎದ್ದ ತಕ್ಷಣ ಕಾಫಿಗೂ ಮುಂಚೆ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಡ್ಬೇಕು. ಇವಾಗ ಪಲಾವ್ ರೆಡಿಯಾಗಿದೆ. ಓಪನ್ ಮಾಡಿ ಇವಾಗ 1-2 ರೌಂಡ್ ಚೆನ್ನಾಗಿ ತಿರುಗಿಸಿ ಇವಾಗ ನಾನು ಬಾಕ್ಸ್ಗೆ ಹಾಕಬೇಕು. ಪಲಾವ್ ಮಾಡಿದ್ದ ದಿನ ನಾನು ಏನು ಮಾಡ್ತೀನಿ ಅಂದರೆ ಅರ್ಧ ಬಾಕ್ಸ್ಗೆ ಅನ್ನ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತೀನಿ ಈ ರೀತಿ. ಮತ್ತು ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಅನ್ನನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಬಿಸಿಯಾಗಿದ್ದಾಗಲೇ ಈ ರೀತಿ ಮಾಡಿ ಇಟ್ಟಿರ್ತೀನಿ ನಾನು. ಅವಳು ಊಟ ತೊಗೊಂಡೋಗೋದು ಹಾಟ್ ಬಾಕ್ಸಲ್ಲಾಗಿರೋದ್ರಿಂದ ಅವಳು ತಿನ್ನೋವರೆಗೂ ಬಿಸಿನೇ ಇರುತ್ತಂತೆ. ನಾನು ತುಂಬಾ ಸುಟ್ಟೋಗುವಂಥದ್ದನ್ನು ಹಾಕಿರ್ತೀನಿ, ಯಾಕಂದರೆ ಸ್ಟೀಲ್ ಬಾಕ್ಸ್ ಆಗಿರುತ್ತಲ್ವ ಇದು, ಅದಕ್ಕೋಸ್ಕರ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಸಿನೇ ಹಾಕಿರ್ತೀನಿ. ಅವಳು ತಿನ್ನೋ ಅಷ್ಟರೊಳಗೆ ತಣ್ಣಗಾಗಬಾರ್ದು ಅಂತ ಹೇಳ್ಬಿಟ್ಟು ಸುಟ್ಟೋಗೋದನ್ನೇ ಹಾಕಿರ್ತೀನಿ. ತಿನ್ನೋವಾಗ ಬಿಸಿ ಇರುತ್ತೆ ಅಂತ ಹೇಳ್ತಾಳೆ ಯಾವಾಗ್ಲೂ. ಅವಳಿಗೆ ಕೂದಲೆಲ್ಲ ಬಾಚಿಕೊಟ್ಟು ಇವಾಗ ನಾನು ತಿಂಡಿನ ತಿನ್ನಿಸ್ತಾ ಇದ್ದೀನಿ. ನಾನು ತಿನ್ನಿಸಿಲ್ಲ ತಿಂಡಿ ಅಂತಂದರೆ ಅವಳು 1 ಗಂಟೆ ಆದರೂ ತಿನ್ನೋದೇ ಇಲ್ಲ. ಟಿ ವಿ ನೋಡ್ಕೊಂಡು ಹಂಗೆ ಆಟ ಆಡ್ತಾನೆ ಇರ್ತಾಳೆ, ಇಲ್ಲ ತಿಂದೇನೆ ಹಾಗೆ ಹೋಗ್ಬಿಡ್ತಾಳೆ. ಬೈತೀನಿ ಅಂತ ಹೇಳಿಬಿಟ್ಟು ಲೇಟಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಬೇಗ ಬೇಗ ತಿನ್ನಿಸಿದ್ರಷ್ಟೇ ಬೇಗ ತಿನ್ನೋದು. ಒಂದೊಂದು ಸರಿ ಹಾಲು ಕುಡ್ದು ಹೋಗ್ತಾಳೆ, ಒಂದೊಂದು ಸರಿ ಹಣ್ಣು ತಿಂದು ಹೋಗ್ತಾಳೆ. ಅವಳಿಗೆ ಹೆಂಗೆ ಮೂಡಿರುತ್ತೆ ಹಂಗೆ ಮಾಡ್ತಾಳೆ. ಅವಳು ಹೋಗೋವರೆಗೂ ಟಿ ವಿ ಹಂಗೆ ಆನ್ ಆಗಿರಬೇಕು, ಹಂಗೆ ನೋಡ್ತಾನೇ ಇರ್ತಾಳೆ. ಹೋಗೋವಾಗ 2 ಸೆಕೆಂಡಲ್ಲಿ ಟಿ ವಿ ಆಫ್ ಮಾಡಿಬಿಟ್ಟು ಹೋಗೋದು, ಹಂಗೇ ನೋಡ್ತಾನೇ ಇರ್ತಾಳೆ. ನಾನಿವಾಗ ಹಣ್ಣು ಕೂಡ ಕೊಟ್ಟಿದ್ದೆ ನೋಡಿ. ಸ್ವಲ್ಪ ತಿಂಡಿ ತಿಂದಾದ್ಮೇಲೆ ಹಣ್ಣು ತಿನ್ನೋಂಥ ಉಳಿದಿತ್ತಲ್ಲ ಕಲ್ಲಂಗಡಿ ಹಣ್ಣು, ಅದನ್ನು ಕೊಟ್ಟಿದ್ದೆ. ಅದರಲ್ಲಿ 1-2 ಪೀಸ್ ತಿಂದ್ಬಿಟ್ಟು ಹಾಗೆ ಇಟ್ಟಿದ್ದಾಳೆ. ಅದನ್ನು ಮತ್ತೆ ಇವಾಗ ನಾನು ಹೋಗಿ ಒಳಗಡೆ ಎತ್ತಿಟ್ಟೆ. ಇವಾಗ ನೀರು ಒಳಗಡೆ ಇವಾಗ ಅವಳು ಸಬ್ಜಾ ಸೀಡ್ಸ್ನ ಹಾಕ್ಕೊತಾ ಇದ್ದಾಳೆ. ಅಂದರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ ನೋಡಿ, ಅದನ್ನು ಹಾಕ್ಕೊತಾ ಇದ್ದಾಳೆ. ಏನೋ ಒಂಥರ ಖುಷಿ ಅವಳಿಗೆ ಅದನ್ನು ಹಾಕ್ಕೊಂಡು ಕುಡಿಯೋದ್ರಲ್ಲಿ. ನನಗೇನೋ ಇಷ್ಟ ಆಗಲ್ಲ, ಅವಳು ಯಾವಾಗಲೂ ಹಂಗೆ ಮಾಡ್ತಾಳೆ. ವಾಟರ್ ಬಾಟ್ಲಿಗೂ ಹಾಕೋತಾಳೆ, ಮತ್ತು ಸ್ಕೂಲಿಂದ ಬಂದಮೇಲೆ ನೆನೆಸಿಟ್ಟಿರ್ತಾಳೆ, ಅದನ್ನು ಹಾಗೆ ಕುಡಿತಾ ಇರ್ತಾಳೆ. ನನಗೇನೋ ಅದು ಇಷ್ಟ ಆಗಲ್ಲ, ಅವಳು ಮಾತ್ರ ಹಿಂಗೆ ಕುಡಿತಾಳೆ. ಇವಾಗ ಹಾಕ್ಕೊಂಡು ಹೋದರೆ ಅಲ್ಲಿ ಸ್ಕೂಲಲ್ಲಿ ಸರಿಯಾಗಿರುತ್ತೆ ಕುಡಿಯೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅವಳನ್ನು ಬಿಟ್ಟು ಬಂದಮೇಲೆ ಇವಾಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ನಮಗಿಬ್ರಿಗೂ.
ನನಗೆ ಕಾಫಿನ ಯಾವಾಗಲೂ ಸಮಾಧಾನವಾಗಿ ಕೂತು ಒಂದು 5 ನಿಮಿಷ ಕುಡಿಬೇಕು. ಅರ್ಜೆಂಟಲ್ಲಿ ಕಾಫಿ ಕುಡಿಯೋದು ನನಗೆ ಸಮಾಧಾನನೇ ಆಗಲ್ಲ, ಕುಡ್ದಂಗೂ ಅನಿಸಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಅವಳು ಹೋಗೋಕ್ಕೂ ಮುಂಚೆ, ಅಂದರೆ ಅವಳನ್ನು ಸ್ಕೂಲಿಗೆ ಬಿಡೋಕ್ಕೂ ಮುಂಚೆ ನಾನು ಕಾಫಿ ಮಾಡ್ಕೊಳ್ಳೋದೇ ಇಲ್ಲ, ಬರೀ ಬಿಸಿನೀರು ಕುಡ್ದಿರ್ತೀನಿ ಅಷ್ಟೇ. ಅವಳನ್ನು ಬಿಟ್ಟು ಬಂದ ಮೇಲೇ ನಾನು ಕಾಫಿ ಮಾಡಿಕೊಂಡು ಕುಡಿಯೋದು. ನಿಮಗೂ ಕೂಡ ಹೀಗೆ ಅನಿಸುತ್ತಾ? ನಂತರನೇ ಕಾಫಿ ಕುಡಿಯುವಾಗ ಸಮಾಧಾನವಾಗಿ ಒಂದು 5 ನಿಮಿಷ ಕೂತು ಕಾಫಿ ಕುಡಿಬೇಕು ಅನಿಸುತ್ತಾ? ಅಥವಾ ಹರಿಬರಿನಲ್ಲಿ ಕುಡಿದು ನಿಮ್ಗೆ ಅಭ್ಯಾಸ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಯಾವಾಗಲೂ ಇದೇ ರೀತಿಯೇ ಕುಡಿಬೇಕು. ಹರಿಬರಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ನನಗಾಗಲ್ಲ. ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಳ್ಳೋಣ ಅಂದರೆ ಆವಾಗ ನನಗೆ ಟೈಮು ಇರೋದಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೀನಿ. ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ. ನೋಡಿ 9 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಸ್ಕೂಲ್ ನನಗೆ ಹತ್ತಿರದಲ್ಲೇ ಇರೋದ್ರಿಂದ ನಾನು ಒಂದು 5-10 ನಿಮಿಷದಲ್ಲಿ ರೆಡಿಯಾಗಿ ಹೊರಡ್ತೀನಿ. ಇವಾಗ ನಾನು ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳಿ ಸೀರೆ ಹಾಕ್ಕೊಂಡಿದ್ದೀನಿ. ತುಂಬ ಸೀರೆಗಳು ಹಾಗೇ ಇಟ್ಬಿಟ್ಟಿದ್ದೆ, ನಾನು ಎಲ್ಲೂ ಉಡ್ತಾನೇ ಇರಲಿಲ್ಲ. ಯಾವಾಗಲೂ ಡ್ರೆಸ್ ಹಾಕ್ಕೊಂಡು ಸೀರೆಗಳೆಲ್ಲ ಹಾಗೇ ಇರ್ತಿದ್ವು. ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಸೀರೆ ಉಟ್ಕೊಂಡು ಹೋಗೋಣ ಅಂತ ಇತ್ತೀಚೆಗೆ ನಾನು ಸೀರೆನ ಉಟ್ಕೊಂಡು ಹೋಗ್ತಾಯಿದ್ದೀನಿ. ಹೀಗೆ ನಾನು ರೆಡಿಯಾಗಿರೋದು. ನೆಕ್ಸ್ಟ್ ಇವಾಗ ಸ್ಕೂಲಿಂದ ಬಂದ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸ್ಕೂಲಿಂದ ಬರೋಷ್ಟರೊಳಗೆ ಹಿಂಗಾಗಿರ್ತೀನಿ, ಹೋಗುವಾಗ ಮುಖ ಅರಳಿರುತ್ತೆ, ಬರೋಷ್ಟರೊಳಗೆ ಹಿಂಗೆ ಬಾಡಿದ ಮುಖ ಥರ ಬಂದಿರ್ತೀನಿ, ಸಾಕಾಗಿರುತ್ತೆ. ಸ್ಕೂಲ್ ಮುಗಿಸಿ ಬರೋಷ್ಟರಲ್ಲಿ ನಾನು 3 ಗಂಟೆ ಆಗಿರುತ್ತೆ. ಬಂದಮೇಲೆ ನನಗೆ 1-1.25 ಗಂಟೆ ಅಷ್ಟು ಟೈಮ್ ಇರುತ್ತೆ. ಅಷ್ಟರಲ್ಲಿ ನಾನು ಬೆಳಗ್ಗೆ ಬಿಟ್ಟೋಗಿರೋ ಕೆಲಸ ಎಲ್ಲ ಮಾಡ್ಕೋಬೇಕು. ಡ್ರೆಸ್ ಚೇಂಜ್ ಮಾಡಿ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. 1-1.25 ಗಂಟೆ ಅಷ್ಟರಲ್ಲಿ ನಾನೆಲ್ಲ ಕೆಲಸಗಳನ್ನೂ ಮಾಡ್ಕೊತೀನಿ. ಬಂದ ತಕ್ಷಣ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಯಾಕಂದರೆ 10 ನಿಮಿಷ 1/4 ಗಂಟೆ ಅಂತ ಕೂತ್ಕೊಳ್ತಾ ಹೋದರೆ ನನಗೆ ಮತ್ತೆ ಮನೆ ಕೆಲಸಗಳಾಗಲ್ಲ ಅಂತ ಹೇಳಿಬಿಟ್ಟು ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿ ಮನೆ ಕೆಲಸನ ಶುರು ಮಾಡ್ಕೊತೀನಿ. ಕಸ ಗುಡಿಸೋದು, ಒರೆಸೋದು ಇದೆಲ್ಲ ಮಾಡಿಕೊಂಡು ಪಾತ್ರೆಗಳಿದ್ದರೆ ಪಾತ್ರೆಗಳನ್ನ ತೊಳ್ಕೊತೀನಿ. ಆನಂತರ ನಾನು ಅಷ್ಟೆಲ್ಲ ಮಾಡೋಷ್ಟರೊಳಗೆ ನನ್ನ ಮಗಳು ಕರ್ಕೊಂಡು ಬರೋದಕ್ಕೆ ಟೈಮ್ ಆಗೇ ಬಿಟ್ಟಿರುತ್ತೆ. ಹೋಗಿ ಅವಳನ್ನ ಕರ್ಕೊಂಡು ಬಂದು ಆಮೇಲೆ ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋದು. ನೆಕ್ಸ್ಟ್ ನಾನಿವಾಗ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಸ್ವಲ್ಪ ಹೊತ್ತೆಲ್ಲ ಸುಧಾರಿಸಿ ಆದಮೇಲೆ ಮಧ್ಯಾಹ್ನದ್ದು ಬೆಳಗ್ಗೆದೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೇನಲ್ಲ, ಇವಾಗ ಅದನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಒಂದು ಕಡೆಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಅವಳಿಗೆ ನನಗೆ ಕಾಫಿ, ಅವಳಿಗೆ ಹಾಲು ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಇವಾಗ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇರ್ತೀನಿ. ಎಷ್ಟು ಪಾತ್ರೆ ತೊಳೆದ್ರೂ ಅಡುಗೆ ಮನೆಯಲ್ಲಿ ಪಾತ್ರೆ ಯಾವಾಗಲೂ ಬರ್ತಾನೆ ಇರುತ್ತಲ್ವ, ನಮಗಂತೂ ತೊಳೆದು ಸಾಕಾಗೋಗಿರುತ್ತೆ, ಅಷ್ಟು ಪಾತ್ರೆ ಬರ್ತಿರುತ್ತೆ. ಕಾಫಿ ಎಲ್ಲ ಕುಡಿದು ಪಾತ್ರೆ ಎಲ್ಲ ತೊಳೆದು ಆನಂತರ ನಾನು ಸ್ನಾನಕ್ಕೆ ಹೋಗೋದು. ನಾನು ಯಾವಾಗಲೂ ಸಂಜೆ ಟೈಮೇ ಜಾಸ್ತಿ ಸ್ನಾನ ಮಾಡೋದು. ಬೆಳಗ್ಗೆ ಟೈಮ್ ಸ್ನಾನ ಮಾಡೋದಕ್ಕೆ ನನಗೆ ಅಷ್ಟು ಟೈಮ್ ಸಿಗೋಲ್ಲ. ಅದಕ್ಕೋಸ್ಕರ ಸಂಜೆ ಟೈಮೇ ಸ್ನಾನ ಮಾಡೋದು. ನನ್ನ ಮಗಳೂ ಕೂಡ ಹಾಗೆಯೇ ಸಂಜೆ ಟೈಮೇ ಅವಳಿಗೂ ನಾನು ಮಾಡಿಸೋದು. ಇವಾಗ ನೈಟ್ ಊಟಕ್ಕೆ ನಾನು ಮೊಸರನ್ನ ಮಾಡಿದ್ದೀನಿ, ಒಗ್ಗರಣೆ ಮೊಸರನ್ನ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಒಗ್ಗರಣೆ ಮೊಸರನ್ನ ಮಾಡ್ಕೊಂಡಿದ್ದೀವಿ. ನಮಗೆ ಜಾಸ್ತಿ ಯಾವಾಗಲೂ ಒಗ್ಗರಣೆ ಮೊಸರನ್ನೇ ಇಷ್ಟ ಆಗೋದು. ಅದಕ್ಕೆ ನಾವು ಯಾವಾಗಲೂ ಜಾಸ್ತಿ ಒಗ್ಗರಣೆ ಮೊಸರನ್ನ ಮಾಡ್ತಾಯಿರ್ತೀನಿ. ಮಧ್ಯಾಹ್ನ ಟೈಮು ಅಥವಾ ರಾತ್ರಿ ಟೈಮು ಹೀಗೆ ಮಾಡ್ತಾನೆ ಇರ್ತೀವಿ. ಮಧ್ಯಾಹ್ನ ಮೊಸರನ್ನ ತಿಂದಿದ್ರೂ ರಾತ್ರಿನೂ ಮತ್ತೆ ತಿನ್ನಬೇಕು ಒಗ್ಗರಣೆ ಮೊಸರನ್ನ ಅನ್ನಿಸ್ತಾ ಇರುತ್ತೆ. ಅಷ್ಟು ಇಷ್ಟ ಮೊಸರನ್ನ ಒಗ್ಗರಣೆ ಅಂತಂದರೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಮಗಳು ಸ್ಕೂಲಲ್ಲಿ ಒಂದು ಫ್ಯಾಮಿಲಿ ಫೆಸ್ಟ್ನ ಮಾಡಿದರು, ಅದ್ರ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈ ಫ್ಯಾಮಿಲಿ ಫೆಸ್ಟ್ ಅಂದರೆ ಕುಟುಂಬ ವೈಭವೀಕರಣ ಅಂತ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದರು. ಇಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳ ಹಾಗೂ ಅವ್ರ ಫ್ಯಾಮಿಲಿಯ ಇಂಪಾರ್ಟೆನ್ಸ್ ಏನು ಅಂತ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇದೊಂದು ಈವೆಂಟ್ನ ಆರ್ಗನೈಸ್ ಮಾಡಿದರು. ಇದನ್ನು ಸ್ಕೂಲ್ ಕಡೆಯಿಂದನೇ ಮಾಡಿದರು. ಇವತ್ತಿನ ಟೈಮಲ್ಲಿ ಎಲ್ರಿಗೂ ಹೆಂಗಾಗಿದೆ ಅಂದರೆ ಎಲ್ರಿಗೂ ಅವ್ರ ಬೆರಳು ತುದಿನಲ್ಲೇ ಎಲ್ಲನೂ ಸಿಗೋ ಹಾಗಾಗಿದೆ. ಅಷ್ಟು ಪ್ರಪಂಚ ಮುಂದುವರೆದಿದೆ. ಈ ಮುಂದುವರೆದಿರೋಂತಹ ಪ್ರಪಂಚದಲ್ಲಿ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ವ್ಯಾಲ್ಯೂ ಏನು, ಅವ್ರ ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲ ತಂದೆ ತಾಯಿಗಳು ಅಷ್ಟೇ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಅವ್ರಿಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವ್ರ ಮಕ್ಕಳು ಕೇಳಿದ್ದನ್ನು ಕೊಡಿಸ್ತಾರೆ. ಕೆಲವೊಂದು ಪೇರೆಂಟ್ಸ್ ಹೆಂಗಿರ್ತಾರೆ ಅಂದರೆ ಅವ್ರು ಕೇಳೋಕ್ಕೂ ಮುಂಚೆನೇ ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ಅವ್ರು ಮುಂದಿಟ್ಟಿರ್ತಾರೆ. ಅದರಿಂದ ಮಕ್ಕಳಿಗೆ ಕಷ್ಟ ಸುಖ ಗೊತ್ತಿಲ್ಲದೆ ಇರೋ ಹಾಗೆ ಬೆಳೆಸಿರ್ತಾರೆ. ಅವ್ರಿಗೇನು ಅಂದರೆ ಒಟ್ಟಿನಲ್ಲಿ ನನ್ನ ಮಗಳು ಅಥವಾ ನನ್ನ ಮಗ ಸಂತೋಷವಾಗಿರಬೇಕು, ಅವ್ರು ಚೆನ್ನಾಗಿರಬೇಕು, ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದಷ್ಟೇ ಪೇರೆಂಟ್ಸ್ ಮೈಂಡಲ್ಲಿ ಇರುತ್ತೆ ಅಷ್ಟೇ. ಇಲ್ಲಿ ಕೆಲವು ಪೇರೆಂಟ್ಸ್ ಬಂದು ಇವತ್ತು ಮಾಡ್ತಿರೋ ಅಂತಹ ಈ ಕುಟುಂಬ ವೈಭವೀಕರಣದ ಬಗ್ಗೆ ಕೆಲವು ಮಾತನ್ನು ಹಂಚ್ಕೊಂಡ್ರು, ಅವ್ರ ಮನದಾಳದ ಮಾತನ್ನು ಹಂಚ್ಕೊಂಡ್ರು. ಹಾಗೆ ನನ್ನ ಮನಸ್ಸಲ್ಲಿ ಅನಿಸಿದ್ದನ್ನು ನಾನು ಕೂಡ ವೇದಿಕೆ ಮೇಲೆ ಹಂಚ್ಕೊಂಡೆ. ಎಲ್ಲ ಮಕ್ಕಳು ಅವರ ತಂದೆ ತಾಯಿಗಳಿಗೆ
ಗಿಫ್ಟ್ಸ್ನ ತೊಗೊಂಡು ಬಂದಿದ್ದರು. ಅವ್ರವ್ರು ತಂದಿರೋಂತಹ ಗಿಫ್ಟ್ಸ್ನ ಅವ್ರ ಅಪ್ಪ ಅಮ್ಮಂದಿರಿಗೆ ಕರೆದುಬಿಟ್ಟು ಕೊಟ್ಟರು. ಅದಂತೂ ತುಂಬಾ ಖುಷಿಯಾಯಿತು. ಹಾಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ತಂದೆ ತಾಯಿಗಳಿಗೆ ಅವರವರ ಮಕ್ಕಳ ಹತ್ರದಿಂದ ಪಾದಪೂಜೆ ಕೂಡ ಮಾಡಿಸಿದ್ರು. ಮಕ್ಕಳಿಗೆ ತಂದೆ ತಾಯಿಗಳು ಎರಡು ಕಣ್ಣುಗಳಿದ್ದಂಗೆ, ಅವರಿಬ್ಬರು ಪ್ರೀತಿನಲ್ಲೂ ಯಾವುದೇ ಮೋಸ ಇರೋದಿಲ್ಲ, ಹಾಗೆ ಯಾವುದೇ ಕಪಟ ಕೂಡ ಇರೋದಿಲ್ಲ. ನಾನು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಂದೆ ತಾಯಿಗಳು ಹೇಗೆ ಮುಖ್ಯನೋ ಹಾಗೆ ನಮಗೆ ವಿದ್ಯೆ ಹೇಳ್ಕೊಟ್ಟಿರೋ ಗುರುಗಳು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ತಂದೆ ತಾಯಿಗಳು ಹೇಗೆ ನಿಸ್ವಾರ್ಥತೆಯಿಂದ ಅವರ ಪಾಲನೆ ಪೋಷಣೆ ಮಾಡ್ತಾರೆ, ಹಾಗೆ ಅವರ ಯಶಸ್ಸನ್ನು ಕಾಣ್ತಾ ಇರ್ತಾರೆ, ಗುರುಗಳು ಕೂಡ ಅಷ್ಟೇ. ಯಾವ ವಿದ್ಯಾರ್ಥಿನೂ ಕೂಡ ಅವರು ಭೇದ ಭಾವ ಮಾಡೋದಿಲ್ಲ. ಓದೋ ಮಕ್ಕಳಾಗಲಿ ಓದದೇ ಇರೋ ಮಕ್ಕಳಾಗಲಿ ಎಲ್ಲ ಮಕ್ಕಳೂ ಒಂದೇ ಥರ ನೋಡ್ತಾರೆ. ಅವ್ರ ಪ್ರೀತಿನಲ್ಲೂ ಕೂಡ ಯಾವುದೇ ಮೋಸ ಇರೋದಿಲ್ಲ. ತಂದೆ ತಾಯಿ ಹೇಗೆ ಮುಖ್ಯ ಆಗ್ತಾರೆ, ಗುರುಗಳು ಕೂಡ ಶಾಲೆಯಲ್ಲಿ ಅಷ್ಟೇ ಮುಖ್ಯ ಆಗ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಮಾತು ಎಷ್ಟು ಸತ್ಯವಾಗಿದೆಯೋ, ಶಾಲೆಯಲ್ಲಿ ಒಬ್ಬ ಶಿಕ್ಷಕಿ ಕೂಡ ಎರಡನೇ ತಾಯಿ ಆಗ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತನ್ನ ತಾಯಿ ತನ್ನ ಮಗಳನ್ನ ಅಥವಾ ಮಗನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಅವರ ಸರಿ ತಪ್ಪುಗಳನ್ನ ಹೇಗೆ ತಿದ್ದಿ ತೀಡಿ ಬುದ್ಧಿ ಹೇಳ್ತಾರೆ. ಹಾಗೆಯೇ ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ಆದವರು ಯಾವ ಮಗು ಆದರೂ ಅಷ್ಟೇ ಅವ್ರ ತಪ್ಪುಗಳನ್ನ ತಿದ್ದಿ ಹೇಳ್ತಾರೆ, ಬೈವಾಗ ಬೈತಾರೆ, ಪ್ರೀತಿ ಮಾಡುವಾಗ ಪ್ರೀತಿ ಮಾಡ್ತಾರೆ. ಸ್ಕೂಲ್ನಲ್ಲಿರೋ ಟೀಚರ್ಸ್ಗೆ ಈ ಮಗುಗೆ ಜಾಸ್ತಿ ಮಾರ್ಕ್ಸ್ ಬರಬಾರ್ದು, ಈ ಮಗು ಪಾಸ್ ಆಗಬಾರ್ದು, ಈ ಮಗು ಚೆನ್ನಾಗಿ ಓದಬಾರ್ದು ಅನ್ನೋ ಮನೋಭಾವ ಯಾವ ಟೀಚರ್ಸ್ಗೂ ಇರೋದಿಲ್ಲ. ಅವರ ಪ್ರಯತ್ನ ಮೀರಿ ಅವರು ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾರೆ. ಅವ್ರಿಗೆ ಎಲ್ಲ ಮಕ್ಕಳು ಓದಬೇಕು, ಎಲ್ಲ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದಷ್ಟೇ ಮನಸ್ಸಲ್ಲಿರುತ್ತೆ, ಬಿಟ್ಟರೆ ಬೇರೆ ಯಾವ ಆಲೋಚನೆಯೂ ಅವ್ರಿಗಿರೋದಿಲ್ಲ. ನಾನು ಪಾಠ ಮಾಡಿರೋ ಮಗು ನಾಳೆ ಬೆಳೆದು ದೊಡ್ಡದಾಗಿ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ನಾಳೆ ಎಲ್ಲೋ ಒಂದು ಕಡೆ ನಾನು ಆ ಮಗುನ ನೋಡಿದಾಗ ನನ್ನ ಸ್ಟೂಡೆಂಟ್ ಇವನು, ನಾನು ಪಾಠ ಮಾಡಿರೋ ಮಗು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ಮನಸ್ಥಿತಿ ಎಲ್ಲ ಟೀಚರ್ಸ್ಗೂ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಎಷ್ಟೊಂದು ಖುಷಿಯಿಂದ ಪಾದಪೂಜೆ ಮಾಡಿಸ್ಕೊತಿದ್ದಾರೆ. ಮಕ್ಕಳುಗಳು ಅಷ್ಟೇ ಅಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಏನೋ ಒಂಥರ ಸಂತೋಷ ತನ್ನ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡ್ತಾ ಇರೋದು, ಹಾಗೆ ತಂದೆ ತಾಯಿಗಳಿಗೂ ಏನೋ ಒಂಥರ ಹೆಮ್ಮೆ ತನ್ನ ಮಕ್ಕಳ ಹತ್ರದಿಂದ ಪಾದಪೂಜೆ ಅವ್ರ ಸ್ಕೂಲಲ್ಲಿ ನಾವು ಮಾಡಿಸ್ಕೊತಾ ಇದ್ದೀವಿ ಅಂತ. ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ. ಈ ನನ್ನ ಪುಟ್ಟ ವ್ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಪಾದಪೂಜೆನ ಅವ್ರ ಶಿಕ್ಷಕರಿಗೂ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಇಷ್ಟನ್ನು ಹೇಳ್ತಾ ನಾನು ಇಲ್ಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.